ರಾಜ್ಯವನ್ನು ಲೂಟಿ ಮಾಡಿದಂಥ ಹಣವನ್ನು ತಿರುಗಿ ಜನರಿಗೆ ಕೊಡುವಂಥ ವ್ಯವಸ್ಥೆಯಲ್ಲಿ ಇವರು ನರೇಂದ್ರ ಮೋದಿ ಸರ್ಕಾರಕ್ಕೆ ಇದನ್ನ ಉತ್ತರ ಕೊಡ್ತೀನಿ ಅಂದ್ರೆ ಯಾವ ಥರ ಪ್ರಜಾಪ್ರಭುತ್ವದಲ್ಲಿ ಯಾವ ಥರ ಅಂತಾನೆ ಅನಿಸ್ತಾ ಇಲ್ಲ. ನಿಮ್ಮ ಮತವನ್ನು 2024ರ 26ರಂದು ಬರುವ ಚುನಾವಣೆಯಲ್ಲಿ ಒಂದೊಂದು ಅಮೂಲ್ಯವಾದ ಮತವನ್ನು ಭಾರತ ಜನತಾ ಪಾರ್ಟಿಗೆ ಹಾಕಿ ನೀವೆಲ್ಲ ನರೇಂದ್ರ ಮೋದಿ ಅವರ ಮೂರನೇ ಮುಖವಾಡ ನೋಡಿ, ದೇಶದ ಅಭಿವೃದ್ಧಿ ನೋಡಿ, ದೇಶದ ಭವ್ಯ ಭಾರತ ನೋಡಿ, ದೇಶದ ಪರಂಪರೆಯನ್ನು ನೋಡಿ ಅಂತ ಹೇಳೋ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಪ್ರಿಯ ವೀಕ್ಷಕರೇ, BJP ಪಕ್ಷದ ಸಕ್ರಿಯ ಕಾರ್ಯಕರ್ತ ನಾಯಕರು ಕೂಡ ಆಗಿರತಕ್ಕಂಥವ್ರು, RMC ಸದಸ್ಯರಾಗಿ ಅಪಾರ ಜನಬೆಂಬಲವನ್ನು ಪಡೆದಿರತಕ್ಕಂಥ ಗುಮ್ಮಟ್ಟಿರ ಕಿಲನ್ ಗಣಪತಿಯವರು ಉದ್ಯಮಿಗಳು ಕೂಡ ಇವತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರ ವಿನಿಮಯ ಮಾಡಲಿಕ್ಕೆ ನಮ್ಮೊಟ್ಟಿಗೆ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸರ್, ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಬರ್ತಾ ಇದೆ, ಪ್ರತಿಷ್ಠಿತ ಲೋಕಸಭಾ ಚುನಾವಣೆ. ಸರ್, ನೀವು ಒಂದು ರಾಜಕಾರಣಿಯಾಗಿ ಮತ್ತು ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಅಪಾರ ಸಂಖ್ಯೆಯ ಬೆಂಬಲಿಗರನ್ನು ಹೊಂದಿರತಕ್ಕಂಥವ್ರು ನೀವು ಇದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ದೀರಿ ಅಂತೇಳಿ? 2024ರ ಲೋಕಸಭಾ ಚುನಾವಣೆ ಚಾಲ್ತಿಯಲ್ಲಿದೆ ಹಾಗೂ ವೇಗದಲ್ಲಿದೆ, ಸಮರ ಕೂಡ ನಡೀತಾ ಇದೆ. ಆದರೆ ಇಡೀ ವಿಶ್ವವು 195 ದೇಶವು ಇವತ್ತು ನರೇಂದ್ರ ಮೋದಿಯವರ ಚುನಾವಣೆಯನ್ನು ಆತುರದಿಂದ ಕಾಯ್ತಾ ಇದ್ದಾರೆ. ನಮ್ಮ ಪ್ರಧಾನಿ ಮಂತ್ರಿಗಳ ವೈಖರ್ಯ, ಅವರು ಮಾಡಿದಂಥ ಆಡಳಿತ, ಇದನ್ನು ನೋಡಿ ಈ ಚುನಾವಣೆಯನ್ನು ಯಾವ ಥರ ಇವರು ಗೆಲ್ಲೋದಕ್ಕೆ ಸಾಧ್ಯ ಅಂತ ನೋಡ್ತಾ ಇದ್ದಾರೆ. ಮೊದಲ ಬಾರಿಗೆ 2014ರಲ್ಲಿ ಚುನಾವಣೆ ಬಂದಾಗ ನರೇಂದ್ರ ಮೋದಿ ಅವರು ಅಡಿಪಾಯ ಹಾಕಿದರು. ಸಾಕಷ್ಟು ನಿರಂತರ ಅಭಿವೃದ್ಧಿಯನ್ನು ಮಾಡುತ್ತಾ ಬಂದು 2019ರಲ್ಲಿ ಎರಡನೇ ಬಾರಿಗೆ ಚುನಾವಣೆಗೆ ಹೋಗ್ತಾರೆ. ಇಡೀ ಭಾರತ ಜನತಾ ಪಾರ್ಟಿಯ ಕಡೆಯ ಕಾರ್ಯಕರ್ತನಿಂದ ಹಿಡಿದು ಎಲ್ಲರೂ ನರೇಂದ್ರ ಮೋದಿಯವರ ಕೆಲಸ ದುಡಿಮೆಯನ್ನು ನೋಡಿ ಮತ್ತೆ ಚುನಾಯಿತ ಪ್ರತಿನಿಧಿಯಾಗಿ ಮಾಡ್ತಾರೆ, ಮತ್ತೆ ಪ್ರಧಾನಿ ಆಗ್ತಾರೆ. ಅಂದರೆ 2019ರ ಚುನಾವಣೆ ಗೆದ್ದ ಮೇಲೆ ನುಡಿದಂತೆ ಮಾತು, ಹೇಳಿದಂತೆ ಮಾತು, ಒಂದು ಆರ್ಟಿಕಲ್ 370 ಯಾವ ಥರ ಜಾರಿಗೆ ತಂದರು. ನಮಗೆ ಸ್ವತಂತ್ರ ಸಿಕ್ಕಿ 67 ವರ್ಷವಾಗಿ ಆಗಿದ್ದರೂ ಸಹ ಆರ್ಟಿಕಲ್ 370ಯಲ್ಲಿ ಜಮ್ಮು ಕಾಶ್ಮೀರನ ಒಂದು ಹಿಡಿತದಲ್ಲಿಟ್ಟು ದೇಶವನ್ನು ಜೋಡಣೆ ಮಾಡುವ ರೀತಿಯಲ್ಲಿ ಯಾವ ಥರ ಅವರು ಕೆಲಸ ವೈಖರ್ಯ ಮಾಡಿದ್ರು ಅಂತ ತಮಗೆಲ್ಲ ತಿಳಿದಿರೋಂಥ ವಿಷಯ. ಅದೇ ರೀತಿ 500 ವರ್ಷದ ಇತಿಹಾಸ, ಇಡೀ ಅಖಂಡ ಭಾರತದ ಜನರ ಮನಸ್ಸಿನಲ್ಲಿರುವ ರಾಮ ಜನ್ಮಭೂಮಿಯ ಸ್ಥಾಪನೆ. ಅಂಥ ರಾಮ ಜನ್ಮಭೂಮಿಯ ಸ್ಥಾಪನೆಯನ್ನು ಆಗಸ್ಟ್ 5, 2020ರಂದು ಮೊದಲ ಬಾರಿಗೆ ಅಡಿಪಾಯ ಇಡ್ತಾರೆ. ಈ ರಾಮ ಮಂದಿರ ಉದ್ಘಾಟನೆಯನ್ನು 2024ರ ಜನವರಿ 22ರಂದು ಮಾಡಲೇಬೇಕು ಅಂತ ಹೇಳುವ ಒಂದು ದೃಢ ಮನಸ್ಸಿನಿಂದ, ನಿರ್ಧಾರದಿಂದ ಅದೇ ದಿನ ಅವರು ಅದನ್ನು ಉದ್ಘಾಟನೆ ಮಾಡ್ತಾರೆ. ಅಂದರೆ ಭಾರತ ದೇಶದಲ್ಲಿ ಯಾವ ಥರ ಮಾಡ್ಬೋದು, ಕೆಲಸ ಕಾರ್ಯಗಳನ್ನು ಯಾವ ಥರ ಒಬ್ಬ ನಾಯಕ ಆಗಿ ನಮಗೆಲ್ಲ ಮಾರ್ಗದರ್ಶನ ಆಗಿ ನರೇಂದ್ರ ಮೋದಿ ಮಾಡ್ಬೋದು ಅಂತ ಹೇಳಿ ಬರೀ ಭಾರತಕ್ಕೆ ತೋರಿಸಿಲ್ಲ, ಇಡೀ ವಿಶ್ವಕ್ಕೆ ತೋರಿಸಿದ್ರು. ಇವತ್ತೇನು ವಿಶ್ವದಲ್ಲಿ ಯಾವುದೇ ಗಲಾಟೆ ಆದರೆ, ರಷ್ಯಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ಚೆಕೊಸ್ಲೋವಾಕಿಯಾ ಆಗಿರ್ಬೋದು, ಯಾವುದೇ ದೇಶದಲ್ಲಿ ಆದರೆ ಮೊದಲ ಬಾರಿಗೆ ಎಲ್ಲರ ತಲೆಗೆ ಬರೋದು ಇವತ್ತು ನರೇಂದ್ರ ಮೋದಿ ಅವರು. ಅವರ ಕೂತು ಸಂಧಾನ ಮಾಡೋದು. ಯಾವುದೇ ದೇಶದಲ್ಲಿ ಇವತ್ತು ಗಲಾಟೆ ಆಗಿರ್ಬೋದು, ಆ ಜನರನ್ನು 24 ಗಂಟೆ ಅಥವಾ 48 ಗಂಟೆ ಒಳಗಡೆ ಕರೆದು ತಂದು ನಮ್ಮ ದೇಶದಲ್ಲಿ ಸುರಕ್ಷತೆಯನ್ನು ಪ್ರತಿಯೊಬ್ಬ ಭಾರತೀಯ ಅಂತ ಹೇಳುವ ಹೆಮ್ಮೆಯಿಂದ ಹೇಳ್ಬೋದು. ಯಾಕೆಂದರೆ ಎಲ್ಲಿಯೂ ಕಷ್ಟಪಟ್ಟರೂ ಸಹ ಅವ್ರನ್ನ ವಿಮಾನದಲ್ಲಿ ಒಬ್ಬರಿಗೂ ಟಾರ್ಗೆಟ್ ಆಗದಂಗೆ ತರುವಂಥ ಕೆಲಸವನ್ನು ಶ್ರೀ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಈಗ ನಮ್ಮ ಕರ್ನಾಟಕ ಚುನಾವಣೆ ಬಗ್ಗೆ ಮಾತಾಡಬೇಕಂದ್ರೆ, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಒಳ್ಳೆಯದು, ಜನರು ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಆಡಳಿತ ಮಾಡ್ತಾರೆ. ಬಂಧುಗಳ, ಒಂದು ಪ್ರಶ್ನೆಯನ್ನು ನಾನು ಮಾಡ್ತೇನೆ. ಕೊಟ್ಟಿರುವಂಥ ಗ್ಯಾರಂಟಿಗಳು ಶೇಕಡ ಎಷ್ಟು % ಇದನ್ನು ಇವರು ಪರಿಪೂರ್ಣವಾಗಿ ಮಾಡಿದ್ದಾರೆ ಅಂತ ಹೇಳೋದು ನಿಮ್ಮ ಮನಸ್ಸಿಗೆ ಬರಬೇಕು. ಮೊದಲನೇದಾಗಿ ಬಸ್ ಫೇರ್ ಉಚಿತ. ಯಾವ ಬಸ್ಸಲ್ಲಿ ಉಚಿತ?
ಬರೀ ಕೆ ಎಸ್ ಆರ್ ಟಿ ಸಿದಲ್ಲಿ ಉಚಿತ ಆದರೆ ಖಾಸಗಿ ಬಸ್ಸಲ್ಲಿ ಹೋಗೋವರಿಗೆ ಯಾಕೆ ಕೊಡೋದಿಲ್ಲ ಸ್ವಾಮಿ? ಯಾಕೆ ಕೊಡ್ತಾ ಇಲ್ಲ? ಎಷ್ಟು ಬಸ್ಸು ಕೆ ಎಸ್ ಆರ್ ಟಿ ಸಿ ಇಂದಿನ ಈ ಸರ್ಕಾರದ ಗ್ಯಾರಂಟಿಗೆ ಹೊಡೆತ ಬಿದ್ದು ಕಡಿಮೆ ಆಗಿ 100 ಬಸ್ ಇದ್ದಲ್ಲಿ ಇವತ್ತು 60 ಬಸ್ಸು ಓಡ್ತಾ ಇದೆ. ಎರಡನೇದಾಗಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಅಂತ ಇರ್ಬೋದು, ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಹೇಳಿದ್ರು 10 kg ಅಕ್ಕಿಯನ್ನು ನಾವು ಕೊಡ್ತೀವಿ ಅಂತ. ಇವತ್ತು 1 kg ಅಕ್ಕಿನೂ ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇಲ್ಲ ಬಂಧುಗಳೇ. ಕೊಡ್ತಾ ಇರೋದು ಕೇಂದ್ರ ಸರ್ಕಾರದ ಅಕ್ಕಿ ಮಾತ್ರ. ಮೂರನೇದಾಗಿ ಮನೆಯಲ್ಲಿ ಯಾರಾದರೂ ಇರಲಿ ಅವರಿಗೆ ಉಚಿತವಾಗಿ 2,000 ರೂಪಾಯಿ ಕೊಡುವಂಥ ಹಿರಿಯರಿಗೆ ಕೊಡುವಂಥ ಒಂದು ಗ್ಯಾರಂಟಿಯನ್ನು ಕೊಟ್ಟರು. ಇವಾಗ ಒಂದು ಮನೆ ಒಬ್ಬರಿಗೆ ಸಿಕ್ಕಿದ್ರೆ ಹಿರಿಯರಿಗೆ ಒಬ್ರಿಗೆ ಕೊಡ್ತಾ ಇದ್ದಾರೆ. ಶೇಕಡ ಎಷ್ಟು % ಆಗಿದೆ ಇದು? ಅದರಲ್ಲೂ ಹೇಳ್ತಾರೆ ಬ್ಯಾಂಕ್ ವರ್ಗಾವಣೆಯಲ್ಲಿ ಎಷ್ಟೋ ಕಡಿತ ಆಗಿ ಅರ್ಧ ಜನಕ್ಕೆ ಸಿಕ್ಕಿಲ್ಲ. 4ನೇ ಎಲೆಕ್ಟ್ರಿಸಿಟಿ ಬಿಲ್ ತಗೊಳ್ಳಿ. ಎಲೆಕ್ಟ್ರಿಸಿಟಿ ಬಿಲ್ ಪರ್ ಯೂನಿಟ್ ಎಷ್ಟು ರೇಟ್ ಇತ್ತು ಅದನ್ನು ದುಪ್ಪಟ ಮಾಡಿ ಇವತ್ತಿನ ಸರ್ಕಾರ ಅದನ್ನು ಕೆಲವರಿಗೆ BPL ಕಾರ್ಡ್ದಾರಿಗೆ 0 ಮಾಡಿದೆ. ಕೊಡಲಿ ಸ್ವಾಮಿ, ಇಡೀ ಕರ್ನಾಟಕದ BPL ಕಾರ್ಡ್ದಾರಿಗೆ ಉಚಿತವಾಗಿ ಕೊಡಲಿ, ಪರಿಪೂರ್ಣವಾಗಿ ಕೊಡಲಿ. ಆದರೆ ಶೇಕಡ ಎಷ್ಟು % ಫುಲ್ಫಿಲ್ಡ್ ನಾವು ಕೇಳಬೇಕಲ್ಲ. ಶಕ್ತಿ ಯೋಜನೆ ಆಗಲಿ ಯಾವುದೋ ಒಂದು ಪರಿಪೂರ್ಣ ಮಾಡದೆ ಇವಾಗಲೂ ಸಹ ಹೊಸ ಚುನಾವಣೆಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದೆ. ಹಾಲು ದರ ದುಪ್ಪಟ ಮಾಡಿದ್ದಾರೆ. ಕಿಸಾನ್ ಸಮ್ಮತಿ ಯೋಜನೆ 4,000 ಕಡಿತ ಮಾಡಿದ್ದಾರೆ. ಎಷ್ಟೊಂದು ಯೋಜನೆಗಳನ್ನು ಇವತ್ತು ಇವರು ಕಡಿತ. ಪಂಪ್ಸೆಟ್ಗಳಿಗೆ ಶುಲ್ಕ ಏರಿಕೆ ಮಾಡಿದ್ದಾರೆ. ಅಬ್ಕಾರಿ ಎಷ್ಟೊಂದು ದುಪ್ಪಟ ಮಾಡಿದ್ದಾರೆ. ಸರ್ವಸಾಮಾನ್ಯ ಜನರಿಗೆ ಯಾರಿಗೂ ಕುಡಿಯೋಕ್ಕಾಗದ ಸ್ಥಿತಿಯಲ್ಲಿ ಮಾಡಿದ್ದಾರೆ. ಎಲ್ಲವೂ ಕಾಂಗ್ರೆಸ್ ಸರ್ಕಾರ ದುಪ್ಪಟ ಮಾಡಿ ರಾಜ್ಯವನ್ನು ಲೂಟಿ ಮಾಡಿ ಇದನ್ನು ಲೂಟಿ ಮಾಡಿದಂಥ ಹಣವನ್ನು ತಿರುಗಿ ಜನರಿಗೆ ಕೊಡುವಂಥ ವ್ಯವಸ್ಥೆಯಲ್ಲಿ ಇವರು ನರೇಂದ್ರ ಮೋದಿ ಸರ್ಕಾರಕ್ಕೆ ಇದನ್ನು ಉತ್ತರ ಕೊಡ್ತೀನಿ ಅಂದರೆ ಯಾವ ಥರ ಪ್ರಜಾಪ್ರಭುತ್ವದಲ್ಲಿ ಯಾವ ಥರ ಅಂತಲೇ ಅನಿಸ್ತಾ ಇಲ್ಲ. ಗೆಲ್ಲುವುದು ಒಂದು ಮುಖ್ಯ ಉದ್ದೇಶ ಅಲ್ಲ. ಇವತ್ತು ನರೇಂದ್ರ ಮೋದಿ ಸರ್ಕಾರ 2047ನೇ 2047 ವಿಕಾಸ ಭಾರತ ಅಭಿವೃದ್ಧಿ ಹೊಂದಿದ ದೇಶ ಮಾಡ್ತೀನಿ ಅಂತ ಹೇಳಿ ಪಣ ತೊಟ್ಟಿದ್ದಾರೆ ಸ್ವಾಮಿ. ಯಾರು 5 ವರ್ಷಕ್ಕೆ ಚಿಂತನೆ ಮಾಡಿಲ್ಲ. ಮುಂಬರುವ ಇನ್ನೂ 12 ವರ್ಷಕ್ಕಿರುವ ಚಿಂತನೆಯನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಯಾವ ದೇಶದಲ್ಲಿ ಯಾವ ಪ್ರಧಾನಿ ಮಾಡಿದ್ದಾರೆ ಅಂತ ಹೇಳಿತಾವು. ಇಷ್ಟೊಂದು ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಬಿಡಿ ಬಿಡಿ ಆಗಿರುವ ಭಾರತವನ್ನು ಒಂದುಗೂಡಿ ಏಕತೆಯಿಂದ ಏಕಾಗ್ರತೆಗೆ ಸಾಧಿಸುವಂಥ ಒಂದು ಪ್ರಧಾನಮಂತ್ರಿ ಸಿಕ್ಕಿದ್ರೆ ಅದು ನಮ್ಮ ಹೆಮ್ಮೆಯ ವಿಷಯ. ಅದು ಇಂಥ ಪ್ರಧಾನಮಂತ್ರಿಗೆ 3ನೇ ಬಾರಿಗೆ ಬಂಧುಗಳೇ, ಪ್ರಧಾನಮಂತ್ರಿ ಅವರ 2ನೇ ಮುಖವಾಡ ಮಾತ್ರ ದೇಶದಲ್ಲಿ ನೋಡಿದ್ದಾರೆ. ನಿಮ್ಮ ಮತವನ್ನು 2024ರ 26ರಂದು ಬರುವ ಚುನಾವಣೆಯಲ್ಲಿ ಒಂದೊಂದು ಅಮೂಲ್ಯವಾದ ಮತವನ್ನು ಭಾರತ ಜನತಾ ಪಾರ್ಟಿಗೆ ಹಾಕಿ ನೀವೆಲ್ಲ ನರೇಂದ್ರ ಮೋದಿ ಅವರ 3ನೇ ಮುಖವಾಡ ನೋಡಿ, ದೇಶದ ಅಭಿವೃದ್ಧಿ ನೋಡಿ, ದೇಶದ ಭವ್ಯ ಭಾರತ ನೋಡಿ, ದೇಶದ ಪರಂಪರೆಯನ್ನು ನೋಡಿ ಅಂತ ಹೇಳೋ ಮಾತನ್ನು ಹೇಳೋಕ್ಕೆ ಬಯಸ್ತೇನೆ. ಯಾಕೆಂದರೆ ಕೆಲವು ಪೇಪರ್ಗಳಲ್ಲಿ ಇವತ್ತು ಗ್ಯಾರಂಟಿ ಅಂತ ಕೊಡ್ತಾರೆ. ಯಾವ ರೀತಿ ಸಮಾಜಕ್ಕೆ ಹೇಳ್ಕೊಳ್ಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ನಾವು ಇಷ್ಟೊಂದು ನಿರಂತರ 100 ಯೋಜನೆಗಳು ಎಷ್ಟು ಇರ್ಬೋದು, ಜನ್ಧನ್ ಅಕೌಂಟ್ ಇರ್ಬೋದು, ಕಿಸಾನ್ ಸಮ್ಮತಿ ಯೋಜನೆ ಇರ್ಬೋದು, ಆಯುಷ್ಮಾನ್ ಭಾರತ್ ಇರ್ಬೋದು, ಸ್ಟ್ಯಾಂಡಪ್ ಇಂಡಿಯಾ ಇರ್ಬೋದು, ಸ್ಟಾರ್ಟಪ್ ಇಂಡಿಯಾ ಇರ್ಬೋದು, ಇಷ್ಟೊಂದು ಕಾರ್ಮಿಕರಿಗೆ ಇಷ್ಟೊಂದು ವ್ಯವಸ್ಥೆ ಕೊಟ್ಟರು ಸಹ ಈ ಗ್ಯಾರಂಟಿ ಮೂಲಕ ಜನರಿಗೆ ಮಂಕಿ ಎರಚುವಂಥ ಒಂದು ಕಾರ್ಯತಂತ್ರವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸರ್, ಕೊಡಗಿನಲ್ಲಿ ಪಕ್ಷ ಸಂಘಟನೆಗಳು ಮತ್ತು ಈ ಬಾರಿಯ ಚುನಾವಣೆಯಲ್ಲಿ ಕಾರ್ಯಕರ್ತರು ಯಾವ ಮಟ್ಟದಲ್ಲಿ ಒಂದು ಜೋಶಲ್ಲಿದ್ದಾರೆ? ಈಗ ನೀವು ಜಿಲ್ಲಾ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ, ಜಿಲ್ಲೆಯ ಎಲ್ಲ ಭಾಗಕ್ಕೆ ತೆರಳ್ತಿದ್ರಿ, ನಿಮ್ಮ BJP ಪಕ್ಷದ ಅಭ್ಯರ್ಥಿ ಬಗ್ಗೆಯೂ ಕೂಡ ನಿಮ್ಗೆ ಗೊತ್ತಿದೆ. ಇದನ್ನು ಯಾವ ರೀತಿ ಅರ್ಥೈಸ್ತಾ ಇದ್ದೀರಿ ಅಂತ? ಭಾರತ ಜನತಾ ಪಾರ್ಟಿಯ ಸಂಘಟನೆ ಇವತ್ತು ಕೊಡಗಿನಲ್ಲಿ ನೂತನ ಅಧ್ಯಕ್ಷರಾಗಿರುವ ರವಿ ಕಾಳಪ್ಪನವರ ನೇತೃತ್ವದಲ್ಲಿ ಸಂಘಟನೆ ಭಾಳ ಗಟ್ಟಿಯಾಗಿ ಸಂಘಟನೆ ಮಾಡಿದ್ದಾರೆ. ಹಾಗೆ ಮಂಡಲಾಧ್ಯಕ್ಷರಾಗಿರ್ಬೋದು ಸುವಿನ್ ಗಣಪತಿ ಇರ್ಬೋದು, ಹಾಗೂ ನಮ್ಮ ನಾಯಕರಾದ KG ಬೋಪಯ್ಯ ಇರ್ಬೋದು, ಸುಜಾ ಕುಶಲಪ್ಪನಾಗೆ ಇರ್ಬೋದು, ಮಾಡಿದಂಥ ಕೆಲಸವನ್ನು ಜನರಿಗೆ ಮೆಚ್ಚುಗೋ ಕೆಲಸ. ಜನರಿಗೆ ಗೊತ್ತಿದೆ ಯಾವ ಥರ ಅಭಿವೃದ್ಧಿಯನ್ನು BJP ಮಾಡಿದ್ದಾರೆ ಅಂತ. ಏನೋ ಕಳೆದ ಚುನಾವಣೆಯಲ್ಲಿ ಯಾವುದೋ ಒಂದು ವಿಧಿಯನ್ನು ಜನರು ನೋಡಿ ಅವರ ಮನಸ್ಸಿನಿಂದ ಆಗಿದಂಥ ಒಂದು ದುರಂತಕ್ಕೆ ನಾವು ಇವತ್ತು ಬಲಿಪಶುವಾಗಿದ್ದೇವೆ. ಇಲ್ಲದೋದ್ರೆ ಭಾರತ ಜನತಾ ಪಾರ್ಟಿ ಇವತ್ತು ಕೊಡಗಿಗೆ ಮಾಡಿದಂಥ ಕೆಲಸ
ಯಾವುದೇ ರಸ್ತೆ ಅಭಿವೃದ್ಧಿ ಆಗಲಿ, ಜಲಜೀವನ್ ಮಿಷನ್ ಆಗಲಿ, ಕರೆಂಟಿನ ವಿದ್ಯುತ್ ಶಕ್ತಿ ಆಗಲಿ, ನೀವು ಯಾಕೆಂದರೆ ಈ ಸ್ಥಳೀಯವಾಗಿ ಗುಡ್ಡಗಾಡಿನ ಪ್ರದೇಶಕ್ಕೆ ಜನರು ಸಾಮಾನ್ಯವಾಗಿ ತಿರುಗಾಡ್ತಾ ಇದ್ದಾರೆ. ಆದರೆ ಗ್ರಾಮ ಹೋದರೆ ಗ್ರಾಮ ಸಡಕ್ ಯೋಜನೆ ಇರ್ಬೋದು, ಎಷ್ಟೊಂದು ಗ್ರಾಮದಲ್ಲಿ ರಸ್ತೆಗಳು ಅಭಿವೃದ್ಧಿ ಆಗಿದೆ ಅಂತಂದರೆ ತಮಗೆಲ್ಲ ತಿಳಿದಿರುವಂಥ ವಿಷಯ. ಇಲ್ಲಾಂದರೆ 10 ವರ್ಷ ಹಿಂದುಗಡೆ ರೋಡಿನ ಪರಿಸ್ಥಿತಿ ಯಾವ ಥರ ಇತ್ತು ಅಂತ ತಮಗೆಲ್ಲ ತಿಳಿದಿರೋ ವಿಷಯ. ನಾವು ಭಾರತೀಯ ಜನತಾ ಪಾರ್ಟಿ ಕೊಡಗಿನಲ್ಲಿ ಬೂತ್ ಮಟ್ಟದಿಂದ ಇವತ್ತು ಸಂಘಟನೆ ಮಾಡಿದ್ದೇವೆ. ಪಕ್ಷಕ್ಕೆ ಇವತ್ತಿನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೇ ಇವತ್ತಿನ ಆಸ್ತಿ. ಕಾರ್ಯಕರ್ತರು ಇದ್ದರೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳುವ ಒಂದು ವಿಭಿನ್ನವಾದ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಕ್ರಿಯಾಶೀಲತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ಬರುವಂಥ ಚುನಾವಣೆಯಲ್ಲಿ ಅಷ್ಟೇ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಒಂದು ಮೋದಿನ ಗೆಲುವಿಗೆ ಎಲ್ಲಿ ಹೋಗಿ ಯಾವುದೇ ರಸ್ತೆಯಲ್ಲಿ ಮಕ್ಕಳನ್ನ ಓಡೋದು ಕೇಳಿ ಮೋದಿ 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 ಅಂತ ಹೇಳೋ ಒಂದು ಅಲೆ ಬಂದಿದೆ. ಯಾಕೆ ಬಂದಿದೆ ಅಂದರೆ ಯಾರೋ ಒಬ್ಬ ವ್ಯಕ್ತಿ ಕೈ ತೋರಿಸುವಂಥ ಕೆಲಸ ಇಲ್ಲ ಸ್ವಾಮಿ, ಯಾವುದೇ ಒಬ್ಬ ವ್ಯಕ್ತಿ ಕೈ ತೋರಿಸುವಂಥ ಕೆಲಸ ಇಲ್ಲ. ನಾವು ಯಾಕೆ ಒಂದು ಅನುಷ್ಠಾನ ಮಾಡಿದಂಥ ಕೆಲಸ ನೀವೊಂದು ಯೋಚನೆ ಮಾಡಿ. ಇವತ್ತು ಕೇಂದ್ರ ಸರ್ಕಾರ ಏನು ಶ್ವೇತಪತ್ರವನ್ನು ರಿಲೀಸ್ ಮಾಡಿದ್ದಾರೆ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಹಣ ಮಾಡಿದ್ದಾರೆ ಅಂತ ಹೇಳಿ ಬಿಡಿ ಭಾಗವನ್ನು ಬಿಚ್ಚಿ 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 ಇಟ್ಟಿದ್ದಾರೆ. ಇದನ್ನು ಗ್ರಾಮ ಚಲೋ ಕಾರ್ಯಕ್ರಮದಲ್ಲಿ ನಾವು ಇಡೀ ಮನೆ ಮನೆಗೆ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಕೇಂದ್ರದ ತಂಡ, ಬೂತ್ ತಂಡ ಸೇರಿಬಿಟ್ಟು ಮನೆಗೆ ಜನರಿಗೆ ಮನವರಿಕೆ ಮಾಡುವಂಥ ಕೆಲಸ ಇವಾಗ ಒಂದು ತಿಂಗಳಿನಿಂದ ನಾವು ಹಂತವಾಗಿ ಮಾಡ್ತಾ ಬಂದಿದ್ದೇವೆ. ಯಾಕೆಂದರೆ ಮಾಡಿರುವ ಕೆಲಸವನ್ನು ಜನರಿಗೆ ಮನದಟ್ಟ ಮಾಡುವಂಥ ಕೆಲಸ ಮಾತ್ರ ಬಾಕಿ ಇರೋದು ಹೊರತು ನಮಗೆ ಬೇರೆ ಯಾವುದು ಇನ್ನು ಮಾಡ್ತೀವಿ ಅಂತ ಆಶ್ವಾಸನೆ ಕೊಡೋಕ್ಕಿಂತ ಮಾಡಿರುವಂಥ ಕೆಲಸಕ್ಕೆ ನಾವು ಇವತ್ತು ಮತ ಕೇಳುವಂಥ ಒಂದು ಸ್ಥಾನ ಸಿಕ್ಕಿದೆ. ಅದರಿಂದ ಭಾರತೀಯ ಜನತಾ ಪಾರ್ಟಿ ಈ ಮುಂಬರುವ 2024ರ ಚುನಾವಣೆಯಲ್ಲಿ ಮೈಸೂರು ಕೊಡಗು ಲೋಕಸಭೆಗೆ ನಮಗೇನು ಯದುವೀರ್ ಒಡೆಯರು ಅಂತ ಹೇಳುವ ಅಭ್ಯರ್ಥಿಯನ್ನು ಕೇಂದ್ರ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದ್ದಾರೆ. ಅಂಥ ಅಭ್ಯರ್ಥಿನ, ಯಾಕಂದರೆ ಮನೆತನದ ಅಭ್ಯರ್ಥಿ ನೋಡಿ, ಒಬ್ಬ ಒಡೆಯರವರು ಮೈಸೂರು ಅರಮನೆ ಅಂತ ಹೇಳಿದ್ರೆ ವಿಶ್ವವಿಖ್ಯಾತ ಇರುವಂಥ ಒಂದು ಜಾಗ. ಒಡೆಯರವರು ಈ ಮನೆತನ, ರಾಜಮನೆತನದಲ್ಲಿ ಅವರಿಗೇನು ರಾಜಕೀಯ ಮಾಡಬೇಕು ಅಂತ ಇಲ್ಲ ಸ್ವಾಮಿ, ರಾಜಕೀಯ ಯಾಕೆ ಮಾಡಬೇಕು ಅವರು. ಆದರೆ ಸ್ಥಳೀಯರು ಒಂದು ಸಾರ್ವಜನಿಕ ವಲಯದಲ್ಲಿ ನಾನು ಸಾರ್ವಜನಿಕರ ಕೆಲಸ ಮಾಡ್ತೀನಿ ಅಂತ ಬಂದಿದ್ದಾರೆ. ಆ್ಯಂಡ್ ಈಸ್ ಅ ವೆಲ್ ಎಜುಕೇಟೆಡ್. ಯಾವ ರೀತಿಯಲ್ಲಿ ಅಂದರೆ ತಾಂತ್ರಿಕವಾಗಿ ಅವರು ಒಂದು ಕೋರ್ಸನ್ನು ಮಾಡಿ ಈಸ್ ಗ್ರ್ಯಾಜುಯೇಟೆಡ್ ಫ್ರಮ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಆಗಿ ಬಂದಿವತ್ತು ನಮ್ಮ ಕೊಡಗಿನಲ್ಲಿ ಒಂದು ಕಾವೇರಿ ಮಾತೆ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂದರೆ ನಮ್ಮದೊಂದು ಯೋಗ ಅಂತ ಹೇಳೋದಕ್ಕೆ ಏನು ತಪ್ಪಿಲ್ಲ. ಯಾಕೆಂದರೆ ಒಡೆಯರ್ ಇದು ವಂಶ ತಗೊಂಡ್ರೆ ನೋಡಿ, 1904ರಲ್ಲಿ ಮೊಟ್ಟ ಮೊದಲು ಹೈಡ್ರೋ ಪವರ್ ಕೊಟ್ಟವರು ಇವತ್ತು ಒಡೆಯರವರು. ಇಡೀ ದೇಶದಲ್ಲಿ ಒಂದು ಭಾಗದಲ್ಲಿ 50 ರೂಪಾಯಿ ವರಮಾನ ಬರ್ತಾ ಇದ್ದರೆ ಅದೊಂದು 20 ರೂಪಾಯಿ ವರಮಾನ ಬರೀ ಮೈಸೂರಲ್ಲೇ ಉದ್ಭವ ಆಗುವಂಥ ಸ್ಥಿತಿ ಕೊಟ್ಟಿದ್ದಾರೆ. ಮತ್ತು ನಮ್ಮ KRS ಡ್ಯಾಮ್ ತಗೊಂಡ್ರೆ ಎಷ್ಟು ಲಕ್ಷಾಂತರ ಜನರಿಗೆ ಕುಡಿಯುವ ನೀರನ್ನು, ಕಾವೇರಿ ತಾಯಿಯ ನೀರನ್ನು ಒಂದು ಅಣೆಕಟ್ಟಿನ ಮೂಲಕ ಎಷ್ಟೊಂದು ಜನರಿಗೆ ಸರಬರಾಜು ಮಾಡ್ತಾಯಿದ್ರು. ನೀವು ಕೇಳಿರ್ಬೋದು, ತಮಿಳುನಾಡು ಕರ್ನಾಟಕ ನೋಡಿದ್ರು ಯಾವಾಗಾದರೂ ಒಡೆದಾಡ್ತಾ ಇದ್ದಾರೆ. ಯಾಕೆ? ಬರೀ ಈ ಅಣೆಕಟ್ಟಿಯಿಂದ ಜನರಿಗೆ ಸಿಕ್ಕೋ ಸೌಲಭ್ಯದಿಂದ. ಬಟ್ ಪೂರಕವಾಗಿ ಮಾಡಿರುವಂಥ ಕೆಲಸ ಈ ರಾಜಮನೆತನಕ್ಕೆ ಹೋಗ್ತದೆ. ಅಂಥ ರಾಜಮನೆತದ ಇವತ್ತು ಒಂದು ಗುಡಿ ನಿಂತು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂದರೆ ಆ ರಾಜಮನೆತನದ ಗುಡಿಯನ್ನು ಬರುವ ವಿಕಸಿತ ಭಾರತ 2047 ಆಗುವವರೆಗೂ ಒಂದು ದೂರದೃಷ್ಟಿಯಾಗಿ ಅಭ್ಯರ್ಥಿಯಾಗಿ ಇವತ್ತು ಕೊಡಗು ಮೈಸೂರು ಲೋಕಸಭೆಗೆ ಹಾಕಿದ್ದಾರೆ. ಇಂಥ ಒಬ್ಬ ಯುವಕವನ್ನು ನಾವು ಎಲ್ಲ ಪಣತೊಟ್ಟು ಭಾರತೀಯ ಜನತಾ ಪಾರ್ಟಿ ಕೊಡಗಿನಲ್ಲಿ ಎಲ್ಲ ಭಿನ್ನಮತ ಅಭಿಪ್ರಾಯವನ್ನು ಬಿಟ್ಟು ನಾವು ಜನರೊಂದಿಗೆ ಸೇರಿ ನಾವು 2026ನೇ ಬರುವ ಚುನಾವಣೆಯಲ್ಲಿ ಬೆಳಗ್ಗೆ 7 ಗಂಟೆಗೆ 1ನೇ ನಂಬರಿಗೆ ಭಾರತೀಯ ಜನತಾ ಪಾರ್ಟಿ ಅಮೂಲ್ಯವಾದ ತಾವರೆ ಹೂವಿಗೆ ನಾವು ಬಟನನ್ನು ಪ್ರೆಸ್ ಮಾಡುವುದರ ಮೂಲಕ ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು. ಹಾಗೆ ಮೈಸೂರು ಕೊಡಗು ಲೋಕಸಭೆಯನ್ನು ಅತ್ಯಧಿಕ ಮತದಿಂದ ಗೆಲ್ಲುವ ಒಂದು ಆಸೆಯನ್ನು ಇಟ್ಟು ಜನರು ಪಣ ತೊಟ್ಟಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡುತ್ತಾ ಮುಂಬರುವ ಇದರಲ್ಲಿ ದೇಶದಲ್ಲಿ ನರೇಂದ್ರ ಮೋದಿ ಸಹ ಒಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇಶದ 3ನೇ ಬಾರಿ ಪ್ರಧಾನ ಆಗಬೇಕು ಅಂತ ಹೇಳಿ ಬಿಡುವಿಲ್ಲದ ಸಮಯದ ನಡುವೆ ಈ ಒಂದು ಸುಂದರ ಸಂಜೆಯ ವೇಳೆಯಲ್ಲಿ ಅಮೂಲ್ಯವಾದ ಸಮಯವನ್ನು ಕೊಡಗು ಧ್ವನಿಯೊಂದಿಗೆ ಹಂಚಿಕೊಂಡ ತಮಗೆ ಕೊಡಗು ಧ್ವನಿ ಡಿಜಿಟಲ್ ವತಿಯಿಂದ ಅನಂತ ಧನ್ಯವಾದಗಳು ಸರ್.
ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.